ಹಾಯ್ ಹಲೋ ನಮಸ್ಕಾರ. ಈ ವಿಡಿಯೋ ಬಂದು ಸಂಡೇ ಮಾರ್ನಿಂಗ್ದಾಗಿರುತ್ತೆ. ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು. ಸಂಡೇ ಅಲ್ವಾ, ಹಾಗಾಗಿ ಲೇಟಾಗಿ ಎದ್ದು ಫ್ರೆಶ್ ಅಪ್ ಆಗಿ ಒಂದು ಸಿಂಪಲ್ ರಂಗೋಲಿ ಹಾಕಿ ಈ ದಿನ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು. ಸಂಡೇ ಅಲ್ವಾ, ಅದಕ್ಕೆ ರಂಗೋಲಿಗೂ ಕೂಡ ರಜೆ. ಲೇಟಾಗಿ ಎದ್ದಿರ್ತೀವಲ್ವ, ಸ್ವಲ್ಪ ಬೆಳಕೆಲ್ಲ ಬಂದುಬಿಟ್ಟಿರುತ್ತೆ. ಸೂರ್ಯದೇವ ಅಲೆ ಮೇಲೆ ಬಂದುಬಿಟ್ಟಿರ್ತಾನೆ. ಹಾಗಾಗಿ ಸ್ವಲ್ಪ ಸಿಂಪಲ್ ರಂಗೋಲಿನೇ ಹಾಕ್ತಾಯಿದ್ದೀನಿ. ನನಗೆ ರಂಗೋಲಿ ಹಾಕೋದು ಅಂದರೆ ತುಂಬ ಇಷ್ಟ. ಅದನ್ನು ಪಾಸಿಟಿವ್ ಎನರ್ಜಿಯಲ್ಲಿ ತುಂಬ ಖುಷಿಯಾಗಿ ಫೀಲ್ ಮಾಡಿಕೊಂಡು ನಿಧಾನವಾಗಿ ಹಾಕ್ತೀನಿ. ಸೊ ಒಂದು ಸಿಂಪಲ್ ರಂಗೋಲಿ ಹಾಕಿಬಿಟ್ಟು ಒಂದು ಗ್ಲಾಸ್ ನೀರು ಕುಡಿದು ಇವತ್ತಿನ ದಿನ ಸ್ಟಾರ್ಟ್ ಆಯಿತು. ಬ್ರೇಕ್ಫಾಸ್ಟ್ಗೆ ಅಕ್ಕಿ ರೊಟ್ಟಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಅಕ್ಕಿ ರೊಟ್ಟಿಗೆ ಸರಿ ಮಾಡಿಕೊಂಡು ಅಕ್ಕಿ ರೊಟ್ಟಿಗೆ ಮಾಡೋ ಸರಿ ಇಟ್ಟು ತಣ್ಣಗಾಗಲಿ ಅಂತ ಅಂದ್ಬಿಟ್ಟು, ತಣ್ಣಗಾಗೋ ಅಷ್ಟರಲ್ಲಿ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬೆಂಡೆಕಾಯಿನೆಲ್ಲ ವಾಶ್ ಮಾಡಿ ಕಟ್ ಮಾಡಿ ಹುರ್ಕೊಳ್ತಾ ಇದ್ದೀನಿ. ಹುರ್ಕೋವಾಗ ನಾನು ಸ್ವಲ್ಪ ಹುಣಸೆ ರಸ ಹಾಕ್ತಾಯಿದ್ದೀನಿ. ಯಾಕೆ ಅಂದರೆ ಬೆಂಡೆಕಾಯಿ ಲೋಳೆ ಇರುತ್ತಲ್ವ, ಅದು ಹೋಗಲಿ ಅಂತ ಬೇಗ ಹೋಗುತ್ತೆ. ಹಾಗಾಗಿ ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಕ್ರ್ಯಾಶ್ ಮಾಡಿರೋ ಅಂಥ ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ ಮತ್ತು ಎಲ್ಲ ಚೆನ್ನಾಗಿ ಬಾಡಿಸ್ಕೋಬೇಕು. ನಂತರ ಸ್ವಲ್ಪ ಧನಿಯಾ ಪೌಡರು, ಖಾರದ ಪುಡಿ, ಸ್ವಲ್ಪ ಅರಿಶಿನದ ಪುಡಿ ಹಾಕಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬೆಂಡೆಕಾಯಿ ಹಾಕಿ ಫ್ರೈ ಮಾಡ್ಕೊಂಡಿರೋ ಅಂಥ ಬೆಂಡೆಕಾಯಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರು, ಕಾಯಿ ತುರಿ, ಸ್ವಲ್ಪ ಬೆಲ್ಲ ಹಾಕಿ 5-6 ನಿಮಿಷ ಕುದಿಸಿದ್ರೆ ಚೆನ್ನಾಗಿ ಬೆಂಡೆಕಾಯಿ ಪಲ್ಯ ರೆಡಿ ಆಗೋಗುತ್ತೆ. ಪಲ್ಯ ಅಂತೂ ಆಯಿತು, ಮತ್ತು ರೊಟ್ಟಿ ಮಾಡಬೇಕಲ್ವ, ಹಾಗಾಗಿ ರೊಟ್ಟಿ ಅಂತೂ ಮಾಡ್ತಾಯಿದ್ದೆ. ನನಗೆ ತಟ್ಟೋದಕ್ಕೆ ಬರೋದಿದೆ, ಹಾಗಾಗಿ ಚಪಾತಿ ಥರನೇ ಹರ್ಕೊಬಿಡ್ತೀನಿ. ಸೊ ರೊಟ್ಟಿ ಅಂತೂ ಸೂಪರಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಈ ರೀತಿ ಪಲ್ಯ ಮತ್ತು ರೊಟ್ಟಿ ಇದ್ದರೆ ಒಂದು ರೊಟ್ಟಿ ತಿನ್ನೋರು 2 ರೊಟ್ಟಿ ತಿಂತಾರೆ ಅಲ್ವಾ. ಹಾಗಾಗಿ ನೀವು ಒಂದ್ಸಲ ಈ ರೀತಿ ಟೇಸ್ಟ್ನ ಟ್ರೈ ಮಾಡಿ ನೋಡಿ. ಸೊ ಯಾರ್ಯಾರು ಈ ಸ್ಟೈಲಲ್ಲಿ ಬೆಂಡೆಕಾಯಿ ಪಲ್ಯ ಮಾಡ್ತೀರಾ ಅಂತ ಹೇಳಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.